ಅಂದ್ರೆ ಅಲ್ಲ. ಭವತಿ ಭಿಕ್ಷಾಂದೇಹಿ ಕೂಗಾಡಿ ಕಿರ್ಚಾಡಿ ಬಗೆಹರಿಸೋ ಸಮಸ್ಯೆ ಅಲ್ಲ, ನೆನಪಿರ್ಲಿ. ಯಾಕ್ರಿ ನನ್ ಮೇಲೆ ಕೈ ಮಾಡಕ್ ಬತ್ತಿದ್ದೀರಾ? ಕೈಯೆಲ್ಲ ಕಾಲು ಮಾಡ್ಬೇಕು ಅನ್ಸತ್ತೆ, ಆದ್ರೆ ಸುಮ್ಮನೆ ಇದ್ದೀನಿ. ಅಲ್ಲ ಕಣೆ, ನಿನ್ಗೆ ಏನಾದ್ರೂ ಒಂಚೂರಾದ್ರೂ ಮಾನ ಮರ್ಯಾದೆ ಇದೆಯೇನೆ? ಮದುವೆ ಆಗಿರೋ ಗಂಡಸನ್ ಜೊತೆಗೆ ಮದುವೆ ಆಗದೆ ಇರೋ ಹುಡುಗಿನ ಮನೆ ತನಕ ಬಿಟ್ಬಾ ಅಂತ ಕಳಿಸ್ತೀಯಲ್ಲ, ನಿನ್ಗೆ ಒಂಚೂರಾದ್ರೂ ಬುದ್ಧಿ ಇದೆಯೇನೆ? ಓ, ನಮ್ ಪಿಂಕಿನ ಸೀನನ್ ಜೊತೆ ಕಳ್ಸಿರೋದಕ್ಕೆ ಕ್ವಾಪನ? ಅದ್ರಲ್ಲಿ ಏನ್ರಿ ತಪ್ಪೈತೆ? ಈಗ ನಮ್ ಬಾನುನ ಕತ್ಲಲ್ಲಿ ಯಾರಾನ ಜೋಪಾನ ಕರ್ಕೊಂಬಂದ್ ಮನೆಗ್ ಬಿಟ್ರೆ ಯಾವ ನಿಂಗೆ ಒಳ್ಳೇದ್ ಮಾಡ್ಲಿ ಕಣಪ್ಪ, ಜೋಪಾನ ಕರ್ಕೊಂಬಂದ್ ಬಿಟ್ಟಿದ್ಯಾ ಅಂತೀರೋ ಅಥವಾ ನನ್ಗೆ ಹೇಳ್ದಂಗೆ ಹೇಳ್ತಿರೋ? ಲೇ 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 ಲೇ, ನಿನ್ ತಲೆ ಒಳಗಡೆ ಸಗಣಿ ತುಂಬಿಕೊಂಡಿದ್ಯಾ? ಪಾಪ ಬಾನು ಇನ್ನು ಚಿಕ್ಕ ಹುಡುಗಿ, ಆದ್ರೆ ಅವಳು ಮದುವೆ ವಯಸ್ಸಿಗೆ ಬಂದಿರೋ ಹುಡುಗಿ. ಮಾತಿದ್ರೆ ನಮ್ ಪಿಂಕಿ ಅಂತ ಬೇರೆ ಕರಿತೀಯ? ಅವಳನ್ನ ಶಿವಮನೆ ತನಕ ಕರ್ಕೊಂಡು ಬಂದಿದ್ಯಲ್ಲ, ಹೇಳೆ ನಿನಗೂ ಅವಳಿಗೂ ಏನ್ ಸಂಬಂಧ? ಅಯ್ಯ, ಅದ್ರಲ್ಲೇನ್ರಿ ತಪ್ಪೈತೆ? ಅವಳು ನಮ್ಮ ಮನೆಯವ್ರಿಗೆಲ್ಲ ಪರಿಚಯ, ಮನೆಗ್ ಬಂದಿದ್ಲು, ಕರ್ಕೊಂಡ್ ಬಂದೆ. ಎಲ್ರು ಸೇರ್ಕೊಂಡು ನನ್ ಕೈ ಬಾಯಿ ಕಟ್ಟಾಕ್ಬಿಟ್ರೆ ನಾನೇನ್ ಮಾಡ್ಲಿ? ಹಂಗಂತ ಕರ್ಕೊಂಡ್ ಬಂದ್ಬಿಡ್ರ? ನಮ್ಮ ಶಿವ ಮನೆಯವರು ತುಂಬಾ ಒಳ್ಳೆ ಜನ, ಅನುಮಾನ ಪಡ್ಲಿಲ್ಲ. ಅದೇ ಬೇರೆಯವ್ರ ಮನೆಯವರಾಗಿದ್ರೆ ಇಷ್ಟೊತ್ತಿಗೆ ಗಲಾಟೆ ಮಾಡಿರೋರು. ಆ ಹುಡುಗಿ ಯಾರು, ಯಾಕೆ ಬಂತು, ಏನು ಎತ್ತ ಅಂತ ಕೇಳಿರೋರು. ನಿಜ ಬೊಗ್ಳೆ, ನಿನಗೂ ಆ ಹುಡುಗಿಗೂ ಏನ್ ಸಂಬಂಧ? ಸ್ನೇಹ ಸಂಬಂಧ ಅಷ್ಟೇಯ. ನೋಡು ಲೀಲಾ, ಇನ್ನೊಂದ್ಸಲ ಅವಳ ಜೊತೆಗೆ ಮಾತಾಡೋದಾಗ್ಲಿ ಸೇರೋದಾಗ್ಲಿ ಮಾಡ್ಕೂಡ್ದು. ಮಾತಾಡೋದಿದ್ರು ಅವಳನ್ನ ಬೇರೆಯವ್ರ ಮನೆ ತನಕ ಕರ್ಕೊಂಡು ಹೋಗುವಷ್ಟು ಸಲಿಗೆ ಇಡ್ಕೂಡ್ದು. ನೀನು ಮಾಡೋ ಕೆಲಸದಿಂದ ಶಿವ ಮನೆಯವ್ರಿಗೆ ನೋವಾಯ್ತೋ? ಸುಟ್ಟು ಬಿಡ್ತೀನಿ. ಇನ್ನು ಗಾಜಿನ ಬೊಂಬೆ ಇದ್ದ ಹಾಗೆ ಬಗ್ಗಿಸ್ಲೇಬೇಕು ಅಂತಂದ್ರೆ ಬಿಸಿ ಮಾಡಿ ಬಗ್ಗಿಸ್ಬೇಕು. ಸುಟ್ಬಿಡ್ತಾರೆ. ನನ್ನೇನ್ ಕಡ್ಲೆಕಾಯಿ ಅನ್ಕೊಂಡವ್ರ? ಸುಟ್ಕೊಂಡು ಸುಲ್ಕೊಂಡು ತಿಂದ್ಬಿಡಕ್ಕೆ. ಒಬ್ರೊಬ್ರು ಒಂದೊಂದ್ ತರ ಕಾಡ್ತಿದ್ದೀರಾ? ತಯಾರಾಗ್ತಾವಳು ನನ್ ಸೊಸೆ, ಒಬ್ರೊಬ್ರಿಗೂ ಪಾಠ ಕಲಿಸ್ತಾಳೆ. ಅವಳ ಧೈರ್ಯ ನಿಮ್ಗಿನ್ನೂ ಗೊತ್ತಿಲ್ಲ, ನೋಡ್ತಾ ಇರಿ. ರಾಣಿ, ಅಣ್ಣ ಬಂದೇನೆ? ಇಲ್ಲ ಕಣಕ್ಕ, ಇನ್ನೂ ಬಂದಿಲ್ಲ. ಏನೇ ಇದು, ನಾವು ಕಾಯೋ ದಿನನೇ ಯಾವಾಗ್ಲೂ ಲೇಟ್ ಮಾಡ್ತಾನೆ. ಅಂತದೇನೆ ರತ್ನ ಅವಸರ? ನಿಂಗೂ ಬೇಗ ಮದ್ವೆ ಆಗ್ಬೇಕು ಅನ್ಸ್ತೈತೆ ಹೇಳು. ನಮ್ಮ ಅಜ್ಜಿ ಊರಲ್ಲಿ ಸುಮಾರಾಗಿರೋ ಹುಡುಗ್ರವ್ರೆ, ಮದ್ವೆ ಮಾಡಿಸ್ಬಿಡ್ತೀನಿ. ನಮ್ ರತ್ನಾಕನ್ಗೆ ಸುಮಾರಿರೋ ಹುಡುಗ ಆಗಕ್ಕಿಲ್ಲ. ಅವಳು ಟೀಚರು, ಅವಳು ಮದ್ವೆ ಆಗೋನು ಚಕ್ರವರ್ತಿನೇ ಆಗಿರ್ಬೇಕು. ಅಣ್ಣ ಬಂದ, ನೀನ್ ಹೋಗಿ ಅಕ್ಕನ್ ಕರ್ಕೊಂಬ. ಸರಿ. ಚಿನ್ನದ ಮಲ್ಲಿಗೆ ಹೂವೆ ಬಿಡುನಿ ಬಿಂಕವ ಚೆಲುವೆ, ನಿನ್ನ ಒಲವು ಬೇಕೆಂದು ಬಳಿಗೆ ಬಂದಾಗ ಚಲವು ನನ್ನಲ್ಲಿ ಏಕೆ? ಓ ಮಾವ ಬಂದ್ ಕುತ್ಕೋ, ನಿಂಗೇನೋ ಕಾದೈತೆ. ಏನೋ ಕಾದೈತಾ? ಮಂಜಿ ಮದ್ವೆ ಟೈಮ್ನಾಗ ಹಿಂಗೆಲ್ಲ ಹೇಳ್ಬೇಡ, ನಂಗೆ ಯಾವ್ದನೇ ಹೊಡೆದೈತದೆ. ಸುಮ್ನೆ ಇರೋಣ, ಬಾಯಿಲ್ ಕುತ್ಕೋ. ಆರಂ ಬೇರೆ ಕರ್ಕೊಂಬಂದ್ ಕೂರಿಸ್ತಾ ಇದ್ದೀರಾ? ಏನಾಯ್ತು? ಅಯ್ಯೋ, ಒಂದ್ ನಿಮಿಷ ಇರೋಣ. ಏನ್ ಮಾಡ್ತಿದ್ದಾರೆ ಇವರೆಲ್ಲ? ನಂಗೂ ಅದೇ ಗೊತ್ತಾಯ್ತಿಲ್ಲ ಪಾರವ. ಮಂಜಿ ಬೇರೆ ಕಾದೈತಿ ಅಂತ ಹೇಳ್ಬಿಟ್ಲು, ನಂಗೆ ಯಾಕೆ ಭಯ ಆಯ್ತೈತೆ. ಅಣ್ಣ ಎಲ್ಲಿ ಕೈ ಕೊಡು. ನಾನ್ ಯಾರಿಗೂ ಕೈ ಕೊಡೋದಿಲ್ಲಪ್ಪ. ಸುಮ್ನೆ ಕೊಡೋಣ ನೀನು. ಚೆಕ್ಕು? ಬ್ಯಾಂಕ್ ಚೆಕ್ಕು. ಏನು ಬರತ್ನ ಇದು? ನಾನು ಫಸ್ಟ್ ಟೈಮ್ ಟೀಚರ್ ಆಗಿ ಕೆಲ್ಸಕ್ಕೆ ಸೇರಿದಾಗ ನೀ ನನ್ಗೆ ಏನ್ ಹೇಳಿದ್ದೆ ಹೇಳು? ಮಕ್ಳಿಗೆ ನಿದ್ದೆ ಬರ್ದಿರಂಗ್ ಪಾಠ ಮಾಡವ ಅಂತ ಹೇಳಿತ್ತು. ಸುಮ್ನೆ ರೇ ಸಾಕು. ಅದಲ್ವಾ, ಮತ್ತೇನ್ ಹೇಳಿದೆ ಮಾವ? ನಾನ್ ಹೇಳ್ತೀನಿ ಮಂಜಿ. ನಿನಗ್ ಸಿಕ್ಕಿರೋದು ಸರ್ಕಾರಿ ಕೆಲಸ ಅಲ್ಲದೆ ಇರ್ಬೋದು, ಆದ್ರೆ ತಿಂಗಳ ಸಂಬಳ ಅಂತೂ ಬರ್ತಾ ಇದೆ. ಅದನ್ನ ಮನೆ ಖರ್ಚಿಗೆ ಕೊಡೋದ್ ಬೇಡ, ನಿನ್ ಮದ್ವೆಗ್ ನೀನ್ ಕೂಡಿಟ್ಕೊ ಅಂದಿದ್ದೆ. ಹೌದಾ? ಅದೆಲ್ಲ ಯಾಕವ ಇವಾಗ? ಅದೇ ಹಣ ವಿಷಯ ಇರೋದು. ನೋಡು, ಇದು ನಾನು ಅವಾಗಿಂದ ಇಲ್ಲಿವರೆಗೆ ಕೂಡಿಟ್ಟಿರೋ ಹಣ. ಇದು ನನ್ನ ಕಡೆಯಿಂದ ರಾಣಿ ಮದುವೆಗೆ ನಿನ್ ಖರ್ಚಿಗೆ.
ಅಲ್ಲ ಕಣವ, ನಿನ್ ಮದ್ವೆಗೆ ಅಂತ ಕೂಡಿಟ್ಟಿರೋ ಈ ಹಣನ ರಾಣಿ ಮದ್ವೆಗೆ ಯಾಕವ ಕೊಡ್ತೀಯಾ? ಬೇಡ ಕಣವ, ನೀನೇ ಇಟ್ಕ. ನನ್ ತಂಗಿ ಮದ್ವೆಗೆ ಏನೆಲ್ಲ ಮಾಡ್ಬೇಕೋ ಎಲ್ಲನೂ ನಾನು ಮಾಡ್ಕೊತೀನಿ. ಅಲ್ಲ ಅಣ್ಣ, ನೀನೊಬ್ನೇ ಕಷ್ಟಪಟ್ಟು ನಿನ್ ತಂಗಿ ಮದ್ವೆ ಮಾಡ್ಬೇಕು ಅನ್ಕೊಂಡ್ರೆ ಸಾಕ? ರಾಣಿ ನನ್ಗೂ ತಂಗಿನೇ ಅಲ್ವಾ? ನನ್ ತಂಗಿ ಮದ್ವೆಗೆ ಏನಾದ್ರೂ ಮಾಡ್ಬೇಕು ಅಂತ ನನಗೂ ಅನ್ಸಲ್ವಾ? ಅಣ್ಣ ಅದಕ್ಕೆ ನೀವಿಬ್ರು ಒಂದಾಗ್ಬೇಕು ಅನ್ನೋದು ನಿಮ್ಮ ಮದ್ವೆ ಮುಂಚೆಯಿಂದನೂ ನಮ್ಮೆಲ್ರಿಗೂ ಆಸೆ ಇತ್ತು. ನಿಮ್ಮ ಮದ್ವೆ ನೋಡಿದ್ರೆ ಹಾಗಾಗೋಯ್ತು. ಅದಕ್ಕೆ ನಿಮ್ ನಿಶ್ಚಿತಾರ್ಥ ನೋಡಕ್ಕಾಗಿಲ್ಲ. ಅದಕ್ಕೆ ಈಗ ನೀವಿಬ್ರು ಉಂಗ್ರ ಬದಲಾಯಿಸ್ಕೊಂಡ್ರೆ ನಿಶ್ಚಿತಾರ್ಥ ನೋಡ್ದಂಗಾಯ್ತದೆ. ಅಣ್ಣ ಏನ್ ನೋಡ್ತಿದ್ಯಾ? ಹಾಕು ಉಂಗ್ರವ, ನಾವೆಲ್ಲ ನೋಡಿ ಖುಷಿ ಪಡ್ತೀವಿ. ಅಣ್ಣ ನೀ ಅಷ್ಟಕ್ಕ ನೀನ್ ಹಾಕು. ಮನ್ಸಿಗೆ ಒಂಥರ ಭೋ ಆಗ್ರ ಆಯ್ತೈತೆ. ಇನ್ನು ರಾಣಿ ಮದ್ವೆನಾ ಹಬ್ಬ ಮಾಡ್ದಂಗ್ ಮಾಡುವ.